ಏನಪ್ಪ ಇಲ್ಲ ಸ್ಕೂಲ್ಗೆಲ್ಲ ಇಲ್ಲೆಲ್ಲ ಸ್ಕೂಲೆಲ್ಲ ನೋಡಿದ್ದೀನಿ. ಸ್ಕೂಲು ಹಾಸ್ಟೆಲ್ ನಮ್ಮದೇ ಜಾಸ್ತಿ ಅದನ್ನೆಲ್ಲ ನಮ್ಮ ತಾತ ಮುತ್ತಾತನ ಕಾಲ ನಮ್ಮ ಅಜ್ಜಿ ದಿನಸಲ್ಲಿ ಜಾಸ್ತಿನೇ ಮಕ್ಕಳೇ ಓದ್ಕೊಳ್ಳಿ ಅಂತ ಅಂತೀನಿ. ನಾನು ಮಾರಕ್ಕೆ ಹೋದ್ರೆ ತೊಗೊಂಡ್ರೆ ಯಾರೂ ತೊಗೊಳೋದಿಲ್ಲ. ಅದಕ್ಕೆಲ್ಲ ಬದು ಕೊಟ್ಬಿಟ್ಟಿದ್ದೀನಿ ಅವ್ರಿಗೆಲ್ಲ. ಅದಕ್ಕೆಲ್ಲ ಮಾಡ್ಕೊಂಡು ಹೋಗಿಬಿಡಿ. ಇವರೆಲ್ಲ ಬೆಳೆಸೋರೆ ಸಾಕೋರೆ ಉಪಯೋಗಿಸ್ಕೊಳ್ಳಿ. ಸರ್ GBIT ಯೋಜನೆ ವಿಚಾರವಾಗಿ ಸರ್ ಕುಮಾರಸ್ವಾಮಿ ಅವರು ಹೋರಾಟದ ಪಾಲ್ಗೊಂಡಿದ್ದಾರೆ. ಸವಾಲು ಹಾಕಿದ್ದಾರೆ ಸರ್, DK ಸಹೋದರರು ಬರಲಿಲ್ಲ ಚರ್ಚೆಗೆ ಈ ವಿಚಾರವಾಗಿ ವೇದಿಕೆ ಮೇಲೆ ಅವ್ರು ಯಾವತ್ತು ಹೇಳ್ತಾರೆ ನಾನು ರೆಡಿ ಇದ್ದೀನಿ. ಅವರು ನೀವೇ ಫಿಕ್ಸ್ ಮಾಡಿ, ನೀವು ಯಾವತ್ತು ಹೇಳ್ತೀರಾ ನಾನು ರೆಡಿ ಇದ್ದೀನಿ ಅಂತ ಹೇಳಿ. ಇನ್ನೇನಿಲ್ಲ, ಪರವಾಗಿಲ್ಲ. ಇನ್ನು ನಾವು ರಾಜಕಾರಣದಲ್ಲಿ ಇರಬೇಕಾದವರು ಅವ್ರ ಸವಾಲನ್ನ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ನಾನು ಸ್ವೀಕಾರ ಮಾಡಿದ್ದೀನಿ. ಈಗೂ ಮಾಡೋಣ. ಭಾಳ ನಮ್ರತೆಯಿಂದ ರಾಮಮಂದಿರದಲ್ಲಿ ನಾನು ಹೇಳ್ತಾ ಇದ್ದೀನಿ. ರಾಮಮಂದಿರದಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಾನು ರಾಮಮಂದಿರದಲ್ಲೇ ಕೂತ್ಕೊಂಡು ನುಡಿದಂತೆ ನಡೀತೀವಿ. ನೀವು ಯಾವತ್ತು ಹೇಳ್ತೀರಾ 3 ದಿನ ಮುಂಚಿತವಾಗಿ ಹೇಳ್ಬೇಕಷ್ಟೇ ನನಗೆ. ನಾನು ಯಾಕೆ ನಾನೆಲ್ಲ ಬೇರೆ ಪ್ರೋಗ್ರಾಮ್ ಹಾಕೋಬಿಟ್ಟಿದ್ರೆ ಕಷ್ಟ. ಸೊ ನಾನು ಯಾವತ್ತು ಬೇಕಾದ್ರೆ ಯೋಜನೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತಲೂ ಕೂಡ ಸವಾಲು ಹಾಕಿದ್ದಾರೆ. ಪಾಪ ಅವ್ರು ಮಾಡುತ್ತಾ ಅವ್ರು ರಾಜಕಾರಣ ಮಾಡಬೇಕು. ನಾನಾ ಮಾಡಿದ್ದು? ಅವರೇ ಮಾಡಿದ್ದು, ಅವರೇ ಹೇಳೋರೆ. ನಾನು 800 ಅಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೆ, ನಾನು ಎಲ್ಲ ಮಾಡಿದ್ದೀನಿ ಅಂತ ಅವರೇ ಎಲ್ಲ ಹೇಳಿದ್ದಾರೆ. ಅವ್ರು ಹೇಳಿದ್ದ ನಾವು ಮುಂದುವರಿಸ್ತಾ ಇದೀವಿ ಅಷ್ಟೇ. 2 ಕೋಟಿ ಕೊಡ್ತೀವಿ, 50% ಸೈಟ್ ಕೊಡ್ತೀವಿ, ಯಾವುದು ನಂಬೇಡಿ ಅಂತ ಹೇಳಿ ಸರ್. ಅಪ್ಪ, ಈಗ ಇಲ್ಲಿ ನಾನು ನಿನಗೆ ಉತ್ತರ ಕೊಡಲ್ಲ, ಕುಮಾರಸ್ವಾಮಿಗೆ ಉತ್ತರ ಕೊಡಬೇಕು. ಕುಮಾರಸ್ವಾಮಿ ನಾನು ಹೇಳ್ತೇನೆ, ನಾವು ಏನು ಸ್ಕೀಮ್ ಕೊಟ್ಟಿದ್ದೀವಲ್ಲ, ಬೆಂಗಳೂರು ದಕ್ಷಿಣ ಅಂತ ಏನು ಮಾಡಿದ್ದೀವಲ್ಲ, ಇದು ನಾನು ಪರ್ಮನೆಂಟ್ ಇಲ್ಲ, ಕುಮಾರಸ್ವಾಮಿನೂ ಪರ್ಮನೆಂಟ್ ಇಲ್ಲ. ನಾನು ತೆಗೆದುಕೊಂಡಂಥ ತೀರ್ಮಾನ ಪರ್ಮನೆಂಟಾಗಿ ಉಳಿತದೆ. ಎಲ್ಲರ ಬದುಕಿಗೂ ಅನುಕೂಲ ಆಗ್ತದೆ. ನಾನು ಇವತ್ತು ಇಲ್ಲದೆ ಹೋದ್ರು, ಅವ್ರಿಲ್ಲದೆ ಹೋದ್ರು ಮುಂದಕ್ಕೆ ನಮ್ಮ ಜನ್ರೇಷನ್ ಅವರು ನೆನೆಸ್ಕೊಳ್ತದೆ. ಈಗ ರೋಡೆಲ್ಲ ಅಗಲ ಮಾಡಿ ಇಷ್ಟೆಲ್ಲ ನೋಡಿ ಕೇಳಿ, ಅವ್ರಿಗೆಲ್ಲ ಎಷ್ಟು ರೂಪಾಯಿ ಸಿಕ್ಕಿದೆ ಕೇಳಿ. ದೊಡ್ಡಹಳ್ಳಿಯವ್ರು ಕೇಳಿ ಸಾಕು, ಸಾತೂರವ್ರು ಕೇಳಿ, ಕನಕಪುರದವ್ರು ಕೇಳಿ. ಇಲ್ಲಿ 1500 ರೂಪಾಯಿ ಕೊಡಿಸಿದ್ದೀನಿ ಅಡಿಗೆ ದೊಡ್ಡಹಳ್ಳಿಲಿ. ಈಗೆಲ್ಲ ನೀವು ಕೋಡಹಳ್ಳಿ ಜನ ಪಾದಯಾತ್ರೆ ರೋಡ್ ನೋಡಿದ್ರಲ್ಲ, ಎಲ್ಲ ಹೊಡ್ಕೊಂಡು ಯಾವ ರೀತಿ ಇಲ್ಲಿ ಡ್ರೈನೇಜ್ ಆಗಿದೆ ನೋಡಿ. ನಗರಗಳಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದೆ, ಆ ಫೆಸಿಲಿಟೀಸ್ ಎಲ್ಲ ಈ ಜನಕ್ಕೆ ಮಾಡಿಕೊಟ್ಟಿದ್ದೀವಿ. ಜನ ಆಕ್ಷೇಪ ಮಾಡ್ತಿದ್ದಾರೆ. ಅಂದ್ರೆ ನನ್ನ ರಾಜಕಾರಣಕ್ಕೆ ಅವರೇ CM ಆಗ್ತೀನಿ ಅಂತ ಹೇಳಿ. ರಾಜಕಾರಣಕ್ಕೆ ಬರೋದನ್ನ ಬೇಡ ಅಂತ ಹೇಳಕ್ಕೆ. ಈಗೂ ರಾಜಕಾರಣದಲ್ಲಿ ಇದಾರಲ್ಲ ಅವರು, ರಾಜ್ಯ ಏನೋ ರಾಷ್ಟ್ರ ಏನೋ ನನಗೆ ಗೊತ್ತಿಲ್ಲ. ಅಂತಿಮ ದಿನಗಳನ್ನ ರಾಮನಗರ ಜಿಲ್ಲೆಯಲ್ಲೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ಸರ್. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಶಕ್ತಿ ಕೊಡಲಿ. ಅವ್ರ ಆಸೆ ಎಲ್ಲ ಏನು ಬೇಕಾದ್ರೂ ಕೇಳ್ಕೊಳ್ಳಿ. ಜನ ಉಂಟು, ಅವರುಂಟು, ಜನ ಉಂಟು, ನಾವು ಉಂಟು.